ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಪೆಟ್ರೋಲ್ ಸಿಗಲ್ಲ ಅನ್ನುವಂಥ ವದಂತಿ ದೇಶದಾದ್ಯಂತ ಹಬ್ಬಿರುವಂಥದ್ದು. ಇಂಧನ ತುಂಬಿಸೋಕೆ ಪೆಟ್ರೋಲ್ ಬಂಕ್ ಮುಂದೆ ಜನ ಮುಗಿಬಿದ್ದಿದ್ದಾರೆ. ವಾಟರ್ ಕ್ಯಾನ್ ಅನ್ನ ಹಿಡಿದು ಜನ ಬರ್ತಾ ಇದ್ದಾರೆ. ರಾತ್ರೋರಾತ್ರಿ ಬಂಕ್ಗಳಿಗೆ ಜನ ಬರ್ತಾ ಇರುವಂಥದ್ದು. ಬಂಕ್ ಮುಂದೆ ಜಮಾಯಿಸ್ತಾ ಇದ್ದಾರೆ ಬೈಕು, ಕಾರುಗಳು. ಪೆಟ್ರೋಲ್ಗಾಗಿ ಬಂಕ್ ಮುಂದೆ ಹೊಡೆದಾಡಿದಂತಹ ಘಟನೆಯೂ ಕೂಡ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಸಹೋದ್ಯೋಗಿ ಹಬೀಬ್ ದಂಡಿ ಅವರು ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಹಬೀಬ್, ಈ ಒಂದು ತೈಲಾಘಾತ ಅನ್ನುವಂಥದ್ದೇನಿದೆ ಉತ್ತರ ಭಾರತದಲ್ಲೂ ಕೂಡ ಈಗ ಹಬ್ಬಿರುವಂಥದ್ದು, ಅದು ಈಗ ದಕ್ಷಿಣ ಭಾರತದಲ್ಲೂ ಕೂಡ ಹಬ್ಬಿದೆ. ಇದೇ ರೀತಿ ಲೈಕ್ ಬೀದರಲ್ಲೂ ಕೂಡ ಜನ ಪೆಟ್ರೋಲ್ಗಾಗಿ ಹೊಡೆದಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಾದ್ರೆ. ಎಸ್ ಪವಿತ್ರ, ಈಗ ಇಡೀ ಭಾರತಕ್ಕೆ ಒಂದು ರೀತಿಯ ತೈಲಾಘಾತದ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ನೋಡಿ, ಈ ಹುಚ್ಚು ದೊರೆ, ಐಲು ದೊರೆ ಅಂತ ಏನು ಕರಿತೀವಿ, ಹಿಂಸಾ ವಿನೋದಿಯಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಇದನ್ನಲ್ಲ, ಅವನು ಅದ್ರ ಜೊತೆಗೆ ಮತ್ತೊಬ್ಬ ಹಿಂಸಾ ವಿನೋದಿಯಾಗಿರ್ತಕ್ಕಂಥ ಇಸ್ರೇಲ್ನ ಪ್ರಧಾನಿ ಇದನ್ನಲ್ಲ, ಬೆಂಜಮಿನ್ ನೆತನ್ಯಾಹು, ಇವರಿಬ್ಬರು ಸೇರಿಕೊಂಡು ಇಡೀ ವಿಶ್ವಕ್ಕೆ ಒಂದು ರೀತಿಯ ಆಯಿಲ್ ಎಮರ್ಜೆನ್ಸಿ ಥರದ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಆ ಪರಿಸ್ಥಿತಿ ಈಗ ನಿರ್ಮಾಣವಾಗಿಬಿಟ್ಟಿದೆ. ಅಂದರೆ ತೈಲ ತುರ್ತು ಪರಿಸ್ಥಿತಿ ಇಡೀ ವಿಶ್ವದಲ್ಲಿ ನಿರ್ಮಾಣ ಆಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿರ್ತಕ್ಕಂಥದ್ದು. ಈಗಾಗಲೇ ನೋಡಿ, ಇರಾನ್ ಸಾಕಷ್ಟು ತೈಲವನ್ನ, ಅದರಲ್ಲೂ ಪೂರ್ವ ಏಷ್ಯಾ ರಾಷ್ಟ್ರಗಳಿಗೆ, ಅಂದರೆ ನಮ್ಮ ರಾಷ್ಟ್ರಗಳೇನು ಬರ್ತವೆ ಈ ಕಡೆ, ಭಾರತ, ಥೈಲ್ಯಾಂಡ್, ಫಿಲಿಪೀನ್ಸ್, ಜೊತೆಗೆ ಮಲೇಷಿಯಾ, ಇಂಡೋನೇಷಿಯಾ, ಜಕಾರ್ತಾ ಇವೆಲ್ಲ ಬರ್ತವಲ್ಲ, ಈ ಎಲ್ಲ ರಾಷ್ಟ್ರಗಳಿಗೆ ಸುಮಾರು 20-40% ತೈಲಗಳನ್ನು ಮತ್ತು ಗ್ಯಾಸ್ಗಳನ್ನು ಇರಾನ್ ಒಂದು ಸಪ್ಲೈ ಮಾಡ್ತಾ ಇತ್ತು. ಮತ್ತು ಇರಾನ್ ಪಕ್ಕದಲ್ಲೇ ಇರತಕ್ಕಂಥ ಹೊರ್ಮುಜ್ ಜಲಸಂಧಿಯಿಂದನೂ ಕೂಡ ಸಾಕಷ್ಟು ಶಿಪ್ಗಳು ಬಂದು ನಮ್ಮ ತೈಲ ಬೇಡಿಕೆಯನ್ನು ಪೂರೈಕೆ ಮಾಡ್ತಾ ಇದ್ವು. ಆದರೆ ಈ ಇಬ್ಬರು ತಿಕ್ಕಲು ರಾಜರಿದಾರಲ್ಲ, ಒಂದು ರೀತಿಯ ಆಧುನಿಕ ರಾಜರು ಅಂತ ಕರೆಸ್ಕೊಳ್ತಾರಲ್ಲ ಸರ್ವಾಧಿಕಾರಿಗಳು, ಇವರು ಮಾಡಿರ್ತಕ್ಕಂಥ ತಪ್ಪಿನಿಂದ ಈಗ ಇಡೀ ವಿಶ್ವ, ಅದರಲ್ಲೂ ಪೂರ್ವ ಏಷ್ಯಾ ರಾಷ್ಟ್ರಗಳಿಗೆ ಏನಿದ್ದಾವೆ, ನಾವೆಲ್ಲರೂ ಕೂಡ ಒಂದು ರೀತಿ ಸಫರ್ ಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ನೇರ ಪರಿಣಾಮ ಈಗ ಭಾರತದಲ್ಲೂ ಆಗಿರ್ತಕ್ಕಂಥದ್ದು. ಭಾರತದ ಹಲವಾರು ರಾಜ್ಯಗಳಲ್ಲೂ ಕೂಡ, ನೀವು ಮಧ್ಯಪ್ರದೇಶ, ಒರಿಸ್ಸಾ, ಛತ್ತೀಸ್ಗಢ, ಜಾರ್ಖಂಡ್ ಮತ್ತು ಪಂಜಾಬ್, ರಾಜಸ್ಥಾನಗಳಲ್ಲೂ ಕೂಡ ಈಗ ಅಲ್ಲಿನ ಸ್ಥಳೀಯ ಜನತೆ ತೈಲಕ್ಕೋಸ್ಕರ ಒಂದು ರೀತಿಯ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಒಂದು ರೀತಿಯ ಗಾಸಿಪ್ ಹುಟ್ಕೊಂಡು ಬಿಟ್ಟಿದೆ. ಅಂದರೆ ತೈಲ ಅದು ಮತ್ತೆ ಸಪ್ಲೈ ಆಗೋದಿಲ್ಲ, ಇರೋಷ್ಟು ಖಾಲಿ ಆಗಿಬಿಟ್ರೆ ಮತ್ತೆ ಸಿಗೋದೇ ಇಲ್ಲ, ತಿಂಗಳಾನ್ಗಟ್ಟಲೆ ಯುದ್ಧನೂ ಕೂಡ ನಿಲ್ತಾ ಇಲ್ಲ. ಹಾಗಾಗಿ ಎಲ್ಲಿ ನಮಗೆ ಪೆಟ್ರೋಲ್ ಸಿಗಲ್ವೋ, ಡೀಸೆಲ್ ಸಿಗಲ್ವೋ, ಗ್ಯಾಸ್ ಸಿಗಲ್ವೋ ಅನ್ನುವಂಥ ಒಂದು ಚಿಂತೆಗೀಡಾಗಿರ್ತಕ್ಕಂಥ ಸಾರ್ವಜನಿಕರು ಈಗ ಪೆಟ್ರೋಲ್ ಬಂಕ್ಗಳಿಗೆ, ಗ್ಯಾಸ್ ಬಂಕ್ಗಳಿಗೆ ಮುಗಿ ಬೀಳ್ತಾ ಇದ್ದಾರೆ. ಅಲ್ಲಿ ಒಂದು ರೀತಿಯ ದೊಡ್ಡ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೇಮ್ ಪರಿಸ್ಥಿತಿ ಈಗ ಕರ್ನಾಟಕದಲ್ಲೂ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕರ್ನಾಟಕದ ಹೈದರಾಬಾದ್ ಕರ್ನಾಟಕದ ಕೆಲವು ಜಿಲ್ಲೆಗಳಿದಾವಲ್ಲ, ಯಾದಗಿರಿ, ಬಿಜಾಪುರ ಮತ್ತು ಬೀದರ್, ಬಾಗಲಕೋಟೆ, ಈ ಜಿಲ್ಲೆಗಳಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಜನ ಪೆಟ್ರೋಲಿಗೂ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಇಲ್ಲಿವರೆಗೂ ಕಳೆದ 20 ದಿನಗಳಿಂದ ಗ್ಯಾಸ್ ಪಡೀಲಿಕ್ಕೆ ಕ್ಯೂ ನಿಂತ್ಕೊಳ್ತಾ ಇದ್ರು. ಇವತ್ತು ಪೆಟ್ರೋಲ್ಗೂ ಕೂಡ ತಮ್ಮ ವೆಹಿಕಲ್ಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಕ್ಯೂ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಮತ್ತು ಅಲ್ಲಿ ಹೊಡೆದಾಟ, ಅಕ್ಷರಶಃ ಹೊಡೆದಾಟ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ. ಹಾಗಾಗಿ ಇದು ತೈಲ ತುರ್ತು ಪರಿಸ್ಥಿತಿ ಆಗ್ಬೋದಾ ಅನ್ನುವಂಥದ್ದು ಗೊತ್ತಾಗ್ತಿದೆ ಪವಿತ್ರ. ಓಕೆ, ಅಂದ್ರೆ ಇವ್ರು ಹೇಳ್ತಾ ಇದ್ರು ಅಷ್ಟು ಮೆಟ್ರಿಕ್ ಟನ್ ಬಂದಿಳಿತು, ಇಷ್ಟು ಮೆಟ್ರಿಕ್ ಟನ್ ಬಂದಿಳಿತು ಅಂತ ಹೇಳಿ ಬಂದರುಗಳಿಗೆ. ಬಟ್ ಅಷ್ಟು ಮೆಟ್ರಿಕ್ ಟನ್ ಬಂದ್ರು ಕೂಡ ಎಲ್ಲೋಯ್ತು ಅಂತ ಹೇಳಿ, ಗ್ಯಾಸ್ಗಳೆಲ್ಲೋ, ಗ್ಯಾಸ್ ಎಲ್ಲೋಯ್ತು? ಎಸ್ ಪವಿತ್ರ, ಇದೇ ಪ್ರಶ್ನೆ ಈ ಭಾರತದ 140 ಕೋಟಿ ಜನರು ಕೇಳ್ತಾ ಇರ್ತಕ್ಕಂಥದ್ದು. ಈಗ ಏನು ಇರಾನ್ ಮತ್ತು ಅಮೆರಿಕದ ಯುದ್ಧ ಶುರುವಾದಾಗಲಿಂದನೂ ಕೂಡ ಯಾವುದೇ ಗ್ಯಾಸಿಗೆ ಹೆದರಬೇಕಾಗಿಲ್ಲ ಅಥವಾ ತೈಲಗಳಿಗೆ ಹೆದರಬೇಕಾಗಿಲ್ಲ. ನಮ್ಮ ಹತ್ರ ನೂರಾರು ಮೆಟ್ರಿಕ್ ಟನ್ಗಳಷ್ಟು ಕಚ್ಚಾ ತೈಲ ಇದೆ, ಸ್ಟಾಕ್ ಇದೆ. ನಮಗೆ ಕೇವಲ ಇರಾನ್ ಅಷ್ಟೇ ಸಪ್ಲೈ ಅಲ್ಲ, ನಮಗೆ ಪ್ರಪಂಚದ ಇತರ 41 ದೇಶಗಳಿಂದ ತೈಲವನ್ನು ತರಿಸ್ಕೊಳ್ತಾ ಇದ್ದೀವಿ. ಎಲ್ಲದಕ್ಕಿಂತ ಹೆಚ್ಚದಾಗಿ ನಾವು ರಷ್ಯಾದಿಂದ ತರಿಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಚಿಂತೆ ಪಡುವಂಥ ಅಗತ್ಯ ಇಲ್ಲ ಅನ್ನುವಂಥ ಮಾತುಗಳನ್ನ ಇದೇ ಕೇಂದ್ರ ಸರ್ಕಾರ, ಇದೇ ನರೇಂದ್ರ ಮೋದಿ, ಇದೇ ವಿದೇಶಾಂಗ ಸಚಿವ ಜೈಶಂಕರ್, ಇದೇ ಪೆಟ್ರೋಲಿಯಂ ಸಚಿವರು, ಇವರೆಲ್ಲರೂ ಕೂಡ, ಪೆಟ್ರೋಲಿಯಂ ಇಲಾಖೆ, ಇವರೆಲ್ಲರೂ ಕೂಡ ಹೇಳ್ತಾನೆ ಬರ್ತಾ ಇದ್ರು. ಜನಗಳಿಗೆ ಒಂದು ರೀತಿಯ ಮಂಕುಬೂದಿ ಎರಚುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಈ ಮಾತನ್ನ ನಂಬಿರ್ತಕ್ಕಂಥ ಇಲ್ಲಿಯ ಸ್ಥಳೀಯ ಜನ ಮತ್ತು ಸಾರ್ವಜನಿಕರು ಏನಿದ್ದಾರೆ, ಒಂದಷ್ಟು ತುಸು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡೇ ಇದ್ರು. ಆದರೆ ಈಗ ಶುರುವಾಗಿರ್ತಕ್ಕಂಥ ದೊಡ್ಡ ಮಟ್ಟದ ಗೊಂದಲ ಇದೆಯಲ್ಲ, ಅದು ಜನರನ್ನ ಬೀದಿಗಿಳಿಯುವಂತೆ ಮಾಡಿದೆ. ಈಗ ಅವರು ಸದ್ಯಕ್ಕೆ ಪೆಟ್ರೋಲ್ ಬಂಕ್ಗಳ ಮುಂದೆ
ಮುಂದೆ ಕ್ಯೂ ನಿಂತ್ಕೊಂಡಿರ್ತಕ್ಕಂಥದ್ದು ಒಂದೇ ಒಂದು ದಿನದ ನಂತರ ನಾಳೆ ಅಥವಾ ನಾಡದ್ದು ಇಡೀ ಸಾರ್ವಜನಿಕರು ಇಲ್ಲಿರ್ತಕ್ಕಂಥ ಕೋಟ್ಯಾಂತರ ಕೋಟಿ ಭಾರತೀಯರು ಕೇಂದ್ರ ಸರ್ಕಾರದ ಸುಳ್ಳು ಆಶ್ವಾಸನೆಗಳ ವಿರುದ್ಧ ಘೋಷಣೆಗಳನ್ನು ಕೂಗುವಂಥದ್ದು ಮತ್ತು ಅವರ ವಿರುದ್ಧ ಸಿಡಿದೇಳುವಂತಹ ದಿನಗಳು ದೂರ ಇಲ್ಲ. ಹಾಗಾಗಿ ಇವತ್ತು ಇದಕ್ಕೆ ಬಹಳ ಡೆವಲಪ್ಮೆಂಟ್ ಆಗಿ ಇವತ್ತು ಪ್ರಧಾನಿಗಳು ಕೂಡ ಸರ್ವಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಪವಿತ್ರ, ನಾವು ಬಹಳ ಪ್ರಮುಖವಾಗಿ ಗಮನಿಸಬೇಕು ಈ ಇಶ್ಯೂನ ಹ್ಯಾಂಡಲ್ ಮಾಡಲಿಕ್ಕೆ ಅಲ್ಲಿ ಬಹಳ ಮುಖ್ಯವಾದ ತೀರ್ಮಾನಗಳಾಗಬಹುದಾ ಅನ್ನುವಂಥ ಒಂದು ಕುತೂಹಲ ಕೂಡ ಇದೆ. ಪವಿತ್ರ, ಎಸ್ ಅಬೀಬ್, ಇವತ್ತು ಸರ್ವಪಕ್ಷ ಸಭೆ ಕರೆದಿದ್ದಾರೆ ಅಂತ ಹೇಳಿದ್ರೆ ಇವತ್ತೇನಾದ್ರೂ ಮಹತ್ವದ ತೀರ್ಮಾನ ಕೈಗೊಳ್ಬೋದಾ ಅಥವಾ ನಾಳೆ ಕೈಗೊಳ್ಬೋದಾ? ಏನೆಲ್ಲ ಅಂದ್ರೆ ತೀರ್ಮಾನಗಳಾಗಬಹುದು ಅಂತ ಹೇಳಿ ಈ ಒಂದು ಸಭೆಯಲ್ಲಿ? ಎಸ್ ಪವಿತ್ರ, ನಿಜ. ಈಗ ಸರ್ವಪಕ್ಷ ಸಭೆ ಸುಮ್ಮನೆ ಮೋದಿ ಅವರು ಕರೆಯೋದಿಲ್ಲ. ಮೋದಿ ಅವರು ಯಾವುದಾದ್ರು ಒಂದು ಪ್ರೆಸ್ ಮೀಟ್ ಕರೀತಾರೆ ಅಥವಾ ಸರ್ವಪಕ್ಷ ಸಭೆ ಕರೀತಾರೆ ಅಂತಂದ್ರೆ ಪರಿಸ್ಥಿತಿ ಅಷ್ಟು ಸರಿಯಾಗಿಲ್ಲ ಅನ್ನೋಂಥದ್ದನ್ನ ಇಂಡೈರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಪರಿಸ್ಥಿತಿ ಸರಿ ಇಲ್ಲದೇ ಇದ್ದಾಗಲೂ ಕೂಡ ಅವರು ಸುಳ್ಳು ಹೇಳ್ಕೊಂಡು ಹ್ಯಾಂಡಲ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಈಗಾಗಲೇ ನಾವು ಹಲವಾರು ಇಶ್ಯೂಗಳಲ್ಲಿ ನೋಡಿದ್ವಿ. ಅದು ಕೋವಿಡ್ ಆಗಿರಲಿ, ಕೊರೋನಾ ಆಗಿರಲಿ, ನೋಟ್ ಬಂದಿ ಆಗಿರಲಿ ಅಥವಾ GST ಕುರಿತ ಪರಿಸ್ಥಿತಿಗಳಲ್ಲಾಗಿರಲಿ, ಅವರು ಆ ಥರದ ಒಂದು ಸರ್ವಪಕ್ಷ ಸಭೆ ಕರೆದು ಇನ್ನೊಂದು ಮಾಡಿರಲಿಲ್ಲ. ಆದ್ರೆ ಈಗ ಮಾಡ್ತಿದ್ದಾರೆ ಅಂದ್ರೆ ಅದು ಪರಿಸ್ಥಿತಿ ಬಹಳ ವಿಕೋಪಕ್ಕೆ ಹೋಗಿದೆ ಅನ್ನುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಒಂದು ಮೂಲದ ಪ್ರಕಾರ ಪವಿತ್ರ, ಇವತ್ತು ಸಂಜೆ ಸರ್ವಪಕ್ಷಗಳ ಸಭೆ ಕರೆದು ನಾಳೆಯಿಂದ ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೋಬೇಕು, ಈ ಭಾರತದಲ್ಲಿ ಉಂಟಾಗಿರ್ತಕ್ಕಂಥ ಈ ತೈಲಾಘಾತ ಇದೆ, ಏನು ತೈಲ ಒಂದು ತುರ್ತು ಪರಿಸ್ಥಿತಿ ಇದೆ, ಆಯಿಲ್ ಎಮರ್ಜೆನ್ಸಿ ಇದೆ, ಇದನ್ನು ಹ್ಯಾಂಡಲ್ ಮಾಡೋದು ಹೇಗೆ ಆ ಕುರಿತಂತೆ ಚರ್ಚೆ ಮಾಡಲಾಗುತ್ತೆ. ಮತ್ತು ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಮೂಲಗಳ ಪ್ರಕಾರ ಒಂದಷ್ಟು ಕಾರ್ಯಯೋಜನೆಗಳನ್ನ, ಒಂದಷ್ಟು ಕಚ್ಚಾ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದೆ ಅನ್ನೋಂಥದ್ದು. ಅದರಲ್ಲಿ ಪ್ರಮುಖವಾಗಿ ಒಂದು ಕುಟುಂಬಕ್ಕೆ ಇಷ್ಟೇ ಆಯಿಲ್ ಅಂತ ಫಿಕ್ಸ್ ಮಾಡುವಂಥದ್ದು ಮತ್ತು ಒಂದು ಮನೆಯಲ್ಲಿ 2, 3, 4 ವೆಹಿಕಲ್ ಇರುವಂಥವ್ರು ಒಂದೇ ವೆಹಿಕಲ್ನ ಬಳಸಬೇಕು ಅನ್ನುವಂಥದ್ದು. ಇದರ ಜೊತೆಗೆ ಒಂದು ದಿನ ಆಡ್ ಅಂಡ್ ಈವನ್ ಅಂತ ಏನು ಕರಿತೀವಿ ನಾವು ದೆಹಲಿಯಲ್ಲಿ, ಆ ಥರದ್ದು ಒಂದು ದಿನ 2 ವೀಲರ್ ಬಳಸುವಂಥದ್ದು, ಒಂದು ದಿನ 4 ವೀಲರ್ ಬಳಸುವಂಥದ್ದು, ಅಥವಾ ಅಕ್ಕಪಕ್ಕದ ಮನೆಯವರು ಸೇರಿಕೊಂಡು 4 ವೀಲರ್ಗಳಲ್ಲಿ ಕಚೇರಿಗಳಿಗೆ ಹೋಗುವಂಥದ್ದು, ಅಥವಾ ಕಚೇರಿಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ವರ್ಕ್ ಫ್ರಮ್ ಹೋಮ್ ಕೊಡುವಂಥದ್ದು, ಮತ್ತು ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ಹೆಚ್ಚು ವ್ಯಯ ಮಾಡದ ಹಾಗೆ ಅವರಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಆಗುವಂಥ ಕೆಲಸಗಳಿದ್ರೆ ಮನೆಯಿಂದಲೇ ಕೆಲಸ ನಿರ್ವಹಿಸುವಂಥ ಒಂದು ಅವಕಾಶಗಳನ್ನು ಕಲ್ಪಿಸ್ಕೊಡೋದು. ಜೊತೆಗೆ ಆಯಿಲ್ ನ ಹೆಚ್ಚು ಬಳಕೆ ಅಥವಾ ಬೇಡಿಕೆ ಬರದ ಹಾಗೆ ನೋಡ್ಕೊಳ್ಳೋದು ಹೇಗೆ ಅನ್ನೋದ್ರ ಕುರಿತಂತೆ ಆಯಿಲ್ ಕಟ್ ಆಫ್ ಅಂತ ಹೇಳ್ತಾರೆ, ಆ ಕಟ್ ಆಫ್ ಪ್ಲಾನ್ಗಳನ್ನು ಮಾಡುವಂಥ, ಆ ಘೋಷಣೆಗಳನ್ನು ಕೂಡ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇವತ್ತಿನ ಸರ್ವಪಕ್ಷದ ಸಭೆಯ ಮೀಟಿಂಗ್ ನಂತರ ಇವತ್ತರ ಸಂಜೆನೇ ಅದು ಅನೌನ್ಸ್ ಆಗಬಹುದು. ನಮ್ಮ ಪ್ರಧಾನಿಗಳು ಟಿವಿ ಮುಂದೆ ಬಂದು ಈ ಕುರಿತ ಒಂದು ಹೇಳಿಕೆಯನ್ನ, ಸ್ಫೋಟಕ ಹೇಳಿಕೆಗಳನ್ನು ಕೊಡಬಹುದು, ಅಥವಾ ನಾಳೆ ಅಂತೂ ಖಂಡಿತ ಈ ಕುರಿತ ಗೈಡ್ಲೈನ್ಸ್ಗಳು ಬರುವಂಥ ಎಲ್ಲ ಸಾಧ್ಯತೆಗಳೇ ಇದಾವೆ. ಪವಿತ್ರ, ಎಸ್ ಅಬೀಬ್, ಪೆಟ್ರೋಲ್ ಬಗ್ಗೆ ಯಾರು ಕೂಡ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ನಮ್ಮ ಹತ್ರ ಸ್ಟಾಕ್ ಇದೆ. ಗ್ಯಾಸ್ ಇನ್ನೊಂದು 2 ವಾರದಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದಂತ ಇದೆ ಸ್ವತಃ ಮೋದಿ ಅವರೇ. ನಿನ್ನೆ ಹೇಳ್ತಾರೆ ಇನ್ನು ಕೋವಿಡ್ ಅಂತ ಎಮರ್ಜೆನ್ಸಿ ಆದ್ರೂ ಆಗಬಹುದು, ಜನ ಅಂದ್ರೆ ಎಚ್ಚೆತ್ಕೊಳ್ಳಿ ಅನ್ನೋಂಥ ಒಂದು ಮಾತನ್ನ ಹೇಳ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಎಸ್ ಪವಿತ್ರ, ನೋಡಿ ನೀವು ಹೇಳ್ತಾ ಇರತಕ್ಕಂಥದ್ದು ಕರೆಕ್ಟ್. ಸ್ವತಃ ಪ್ರಧಾನಿ ಮೋದಿಯವರೇ ಕೋವಿಡ್ ಅಂತ ಪರಿಸ್ಥಿತಿ ನಿರ್ಮಾಣವಾಗಬಹುದು ಅನ್ನುವಂಥ ಮಾತು ಹೇಳೋದ್ರ ಮೂಲಕ ಮುಂದಿನ ದಿನಗಳು ಅಷ್ಟು ಸರಳವಾಗಿಲ್ಲ, ಸುಸೂತ್ರವಾಗಿಲ್ಲ, ಬಹಳ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗಬಹುದು ಅನ್ನುವಂಥ ಸೂಚನೆಯನ್ನು ಅವರೇ ಕೊಟ್ಟುಬಿಟ್ಟಿದ್ದಾರೆ. ಕೇವಲ ಮೊನ್ನೆ ಅಷ್ಟೇ ಸಂಸತ್ ಅಧಿವೇಶನದಲ್ಲಿ ಭಾಷಣ ಮಾಡಿರ್ತಕ್ಕಂಥ ಮೋದಿಯವರು ಪರಿಸ್ಥಿತಿಯನ್ನು ನಿಭಾಯಿಸೋದು ಹೇಗೆ ನಿಭಾಯಿಸ್ತಿದ್ದೀವಿ, ಅಥವಾ ಈಗ ಬಂದಿರತಕ್ಕಂಥ ತೈಲ ತುರ್ತು ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡೋದು ಹೇಗೆ ಅನ್ನುವಂಥ ಮಾತುಗಳನ್ನ ಹೇಳೋ ಬದಲಾಗಿ ಮೋದಿಯವರು ವಾಗ್ದಾಳಿ ಯಾವ ಕಡೆಗಿತ್ತು ಅಂತಂದ್ರೆ ವಿಪಕ್ಷದವರ ಕಡೆಗಿತ್ತು. ಕೆಲವು ಮಾಧ್ಯಮದವರು ಸರ್ಕಾರದ ವಿರುದ್ಧ ವರದಿಗಳನ್ನು ಪ್ರಕಟ ಮಾಡ್ತಿದ್ದಾರೆ, ಮತ್ತಷ್ಟು ಕೆಲವು ದೋಷದ್ರೋಹಿಗಳು ಸರ್ಕಾರದ ವಿರುದ್ಧ ತಮಗೆ ಬೇಕಾದಂಗೆ ವಿಡಿಯೋಗಳನ್ನು ಮಾಡಿ ಹರಿಬಿಡ್ತಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳೋದಕ್ಕೆ ಕೊಟ್ಟಿರ್ತಕ್ಕಂಥ ಆದ್ಯತೆ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ, ತೈಲವನ್ನು ಪೂರೈಕೆ ಮಾಡೋದಕ್ಕೆ, ಅಥವಾ ವಿದೇಶಿ ವಿನಿಮಯದ ಜೊತೆಗೆ ವಿದೇಶಿ ನೀತಿಯನ್ನ ಅಭಿವೃದ್ಧಿಪಡಿಸ್ಕೊಳ್ಳೋದ್ರ ಜೊತೆಗೆ, ಅಥವಾ ಇರಾನ್ನೊಂದಿಗೆ ತಮ್ಮ ಸ್ನೇಹ ಹಸ್ತವನ್ನು ಚಾಚೋದ್ರ ಜೊತೆಗೆ, ಅಥವಾ ತಮ್ಮ ದೊಡ್ಡಣ್ಣ ಏನಿದ್ದಾರೆ, ಭಾರತದ ದೊಡ್ಡಣ್ಣ ಅಂತಾನೆ ಟ್ರಂಪ್ ನನ್ನ ಕರೀತಿದಾರಲ್ವಾ, ಆ ದೊಡ್ಡಣ್ಣನೊಂದಿಗೆ ಮಾತನಾಡಿ ಯಾಕಪ್ಪ ತಲೆ ಕೆಟ್ಟದೊಂಥರ ಯುದ್ಧಗಳನ್ನು ಮಾಡ್ತಾ ಇದೆಯಾ, ಒಂದು ಸ್ವಲ್ಪ ಕಡಿಮೆ ನಿಲ್ಲಿಸು, ನಿನ್ನ ಹುಚ್ಚುತನದಿಂದ ನಾವು ಭಾರತವು ಸೇರಿದಂತೆ ಎಲ್ಲರೂ ಕಷ್ಟಪಡ್ತಾ ಇದ್ದೀವಿ, ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಹೇಳೋಷ್ಟು ಧೈರ್ಯವನ್ನ ಕೇಂದ್ರ ಸರ್ಕಾರ ತೋರಿಸಬೇಕಾಗಿತ್ತು. ಯಾಕಂದ್ರೆ ಭಾರತ ಅಂತಿಂತ ರಾಷ್ಟ್ರ ಅಲ್ಲ, ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಭಾರತದ್ದು. ಚೀನಾ ಹೆಚ್ಚು ಜನಸಂಖ್ಯೆ ಇದ್ರೂ ಪ್ರಜಾಪ್ರಭುತ್ವ ಅಲ್ಲ, ಭಾರತ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಅಮೆರಿಕಕ್ಕೆ ಪಾಠ ಕಲಿಸಬಹುದಾಗಿತ್ತು. ಆದರೆ ಪ್ರಧಾನಿ ಮೋದಿ ಅವರು ಇರಾನ್ ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ ಇಸ್ರೇಲಿಗೆ ಹೋಗ್ಬಿಟ್ಟು ಇಸ್ರೇಲ್ ಇಸ್ ದ ಫಾದರ್ ಲ್ಯಾಂಡ್, ಇಂಡಿಯಾ ಇಸ್ ದ ಮದರ್ ಲ್ಯಾಂಡ್ ಅಂತ ಹೇಳ್ಬಿಟ್ರು. ಅಂದ್ರೆ ನಮ್ಮದು ತಾಯಿ ಭಾರತಿ ಅಂತ ಅಂದ್ರೆ ಅಪ್ಪ ಇಸ್ರೇಲ್ ಅನ್ನೋಂಥ ಮಾತುಗಳನ್ನ ಹೇಳ್ಬಿಟ್ರು. ಇದಕ್ಕೆ ತೀವ್ರ ಟೀಕೆಗೂ ಮೋದಿ ಅವರು ಗುರಿಯಾದರು. ಇದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಅವರ ಬುದ್ಧಿಮತ್ತೆ ಮತ್ತು ಚಾಕಚಕ್ಯತೆ, ಅವರ ಫಾರಿನ್ ನೀತಿ ಮೋದಿ ಅವರ ಎಲ್ಲವೂ ಕೂಡ ಇದರಲ್ಲಿ ವ್ಯಕ್ತವಾಗ್ತಾ ಇದೆ. ಆ ವಿಚಾರ ಬೇರೆ ಕಡೆಗೆ ಇಟ್ಟರೂ ಕೂಡ ಈಗ
ಈಗ ಎದುರಾಗಿರ್ತಕ್ಕಂಥ ತೈಲ ಎಮರ್ಜೆನ್ಸಿ ಏನಿದೆಯಲ್ಲ ಇದನ್ನ ಕಡಾಖಂಡಿತವಾಗಿ ಹ್ಯಾಂಡಲ್ ಮಾಡಲೇಬೇಕು. ಇಲ್ಲದೆ ಇದ್ರೆ ಈಗಾಗಲೇ ಜನ ಕೊರೋನಾ ಟೈಮಲ್ಲಿ ಮೋದಿ ಅವ್ರನ್ನ ಕ್ಷಮಿಸಿಬಿಟ್ಟಿದ್ದಾರೆ, ನೋಟ್ಬಂದಿ ಟೈಮಲ್ಲಿ ಕ್ಷಮಿಸಿಬಿಟ್ಟಿದ್ದಾರೆ, GST ಟೈಮಲ್ಲಿ ಕ್ಷಮಿಸಿಬಿಟ್ಟಿದ್ದಾರೆ, ಕೊರೋನಾ ಫಸ್ಟ್ ವೇವ್ ಸೆಕೆಂಡ್ ವೇವ್ ನಲ್ಲೂ ಕೂಡ ಚಪ್ಪಾಳೆ ತಟ್ಟಿ ಶಿಳ್ಳೆ ಊದಿ ದೀಪ ಹಚ್ಚಿ ಈ ಥರದ್ದು ಏನೋ ಹುಚ್ಚುಚ್ಚುತನದ ಕೆಲಸಗಳನ್ನ ಮಾಡಿಬಿಟ್ಟಿದ್ದಾರೆ. ಆದರೆ ಇದ್ಯಾವುದಿಂದಲೂ ಕೂಡ ನಮ್ಮ ಕಾರಾಗಿ ಬೈಕ್ ಆಗಲಿ ವೆಹಿಕಲ್ಗಳಾಗಲಿ ಓಡೋದಿಲ್ಲ. ನೀವು ಚಪ್ಪಾಳೆ ತಟ್ಟಿದ್ರೆ ಬೈಕ್ ಸ್ಟಾರ್ಟ್ ಆಗಲ್ಲ, ಶಿಳ್ಳೆ ಊದಿದ್ರೆ ಕಾರ್ ಮುಂದಕ್ಕೆ ಹೋಗಲ್ಲ, ಅಥವಾ ದೀಪ ಹಚ್ಚಿ ಕೂತ್ಕೊಂಡ್ರೆ ನಮ್ಮ ಬಸ್ಗಳು ಜನಗಳಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದು ಬೇಕಾಗಿಲ್ಲ, ಬೇಕಾಗಿರೋದು ಆಯಿಲು ಮತ್ತು ಗ್ಯಾಸು, ಅದನ್ನು ಪೂರೈಸುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿದೆ. ಈ ಕುರಿತಂತೆ ಸ್ಪಷ್ಟ ತೀರ್ಮಾನ ಅವರು ತೆಗೆದುಕೋಬೇಕಾಗಿದೆ. ಇಲ್ಲ ಅಂದ್ರೆ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗೋದಂತೂ ನಿಶ್ಚಿತ. ಪವಿತ್ರ. ಎಸ್ ಅಬೀಬ್, ಈ ಎಲ್ಲಾ ಈ ಆಘಾತಕ್ಕೆ ಏನ್ ಕಾರಣ ಇದೆ? ಈ ಯುದ್ಧ ಸ್ಟಾಪ್ ಆದ್ರೆ ಖಂಡಿತವಾಗ್ಲೂ ಇದೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಬಟ್ ಇಂಥ ಅಂದ್ರೆ ಈ ಯುದ್ಧ ಬಗೆಹರಿಯೋಕೆ ಭಾರತ ಯಾವ ರೀತಿ ಮನವೊಲಿಸ್ತಾ ಇದೆ ಅಂತ ಹೇಳಿ, ಈಗ ಅಮೆರಿಕಕ್ಕಾಗ್ಲಿ ಹೇಳ್ತಾ ಇದೆಯಾ ಅಥವಾ ಇರಾನ್ಗಾಗ್ಲಿ ಹೇಳ್ತಾ ಇದ್ಯಾ, ಭಾರತದ ವಿದೇಶಾಂಗ ನೀತಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿ? ಖಂಡಿತ ಇದು ಬಹಳ ದೊಡ್ಡ ಪ್ರಶ್ನೆ. ಮೊದಲ ದಿನದಿಂದಲೂ ಕೂಡ ಪ್ರಶ್ನೆಗೆ ಅಂದ್ರೆ ಪ್ರಶ್ನಾರ್ಹವಾಗಿರ್ತಕ್ಕಂಥದ್ದು ಭಾರತದ ವಿದೇಶಾಂಗ ನೀತಿ. ಈಗ ನೋಡಿ, ನಾನು ಹೇಳಿದಾಗೆ ಯುದ್ಧ ಶುರುವಾಗೋದಕ್ಕೆ ಮುಂಚೆನೆ, ಈ 4 ದಿನ ಮುಂಚೆನೆ ಇಸ್ರೇಲಿಗೆ ಹೋಗಿರ್ತಕ್ಕಂಥ ಪ್ರಧಾನಿ ಮೋದಿ ಅವರು ಬೆಂಜಮಿನ್ ನೇತನ್ಯಾಹುವನ್ನ ತಬ್ಬಿಕೊಂಡು ಅವರ ಮಿಸಸ್ ಅನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಕಮ್ಯುನಿಕೇಟ್ ಮಾಡೋ ಥರದ ವಿಡಿಯೋಗಳು ವೈರಲ್ ಆದವು. ಅದಾದ ನಂತರ 2 ದಿನಕ್ಕೆ ಅವರು ಯುದ್ಧ ಶುರು ಮಾಡಿದ್ರು. ಇಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ತಮ್ಮ ಒಂದು ಅಧಿಕಾರವನ್ನ ಯೂಸ್ ಮಾಡಬೇಕಾಗಿದೆ. ಆದರೆ ಅದು ಎಷ್ಟು ಮಟ್ಟಕ್ಕೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಟ್ರಂಪ್ ಇದನ್ನಲ್ಲ, ಇಲ್ಲಿ ಕೇಂದ್ರ ಸರ್ಕಾರದ ಅಥವಾ ನಮ್ಮ ಭಾರತದ ಜುಟ್ಟನ್ನು ಹಿಡ್ಕೊಂಡಿದ್ದಾನೆ ಅನ್ನುವಂಥದ್ದು ಈ ಎಪ್ಸ್ಟೈನ್ ಫೈಲ್ಸ್ ಅಂತ ಬಂದಿದೆಯಲ್ಲ, ಆದ್ರಿಂದ ಇವ್ರು ಯಾರು ಒಂದು ತುಟಿ ಬಿಚ್ಚಕ್ಕಾಗ್ತಾ ಇಲ್ಲ. ಒಂದು ರೀತಿ ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ಹಾಗಾಗಿ ಆತ ನಮ್ಮನ್ನ ಅಲ್ಲಾಡಿಸ್ತಿದ್ದಾನೆ ಅನ್ನೋಂಥದ್ದು. ಪ್ರಧಾನಿ ಮೋದಿ ಅವರು ನೋಡಿ, ಈ ಕೊಲ್ಲಿ ಯುದ್ಧ ಶುರುವಾಗಿ 20 ದಿನಗಳ ನಂತರ ತುಟಿಯನ್ನ 2 ಮಾಡಿರಲಿಲ್ಲ, ಬಾಯಿ ಬಿಚ್ಚಿರಲಿಲ್ಲ. ಮೊನ್ನೆ ಅಷ್ಟೇ ಸಂಸತ್ ಅಧಿವೇಶನದಲ್ಲಿ ಈ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಪ್ರಧಾನಿ, ವಿಶ್ವಗುರು ಅಂತ ಹೇಳ್ಕೊಳ್ಳುವಂಥ ಪ್ರಧಾನಿ, ನಾನು ಇಡೀ ದೇಶಕ್ಕೆ ನಾನು ಯುದ್ಧಗಳನ್ನು ನಿಲ್ಲಿಸ್ತೇನೆ, ದೇಶಗಳ ನಡುವೆ ಬಾಂಧವ್ಯವನ್ನು ವೃದ್ಧಿಸ್ತೇನೆ ಅನ್ನೋಂತ ಹೇಳ್ಕೊಳ್ಳುವಂಥವ್ರು ತಮ್ಮ ದೇಶದಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನೇ ಕಷ್ಟವನ್ನು ಸರಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತಂದ್ರೆ ಹಾಗಾಗಿ ಈಗ ಫಾರಿನ್ ನೀತಿಯನ್ನು ಕೂಡ ಬೆಳೆಸ್ಕೋಬೇಕಾಗಿದೆ. ಇದ್ರ ಜೊತೆಗೆ ಫಿಲಿಪ್ಪೀನ್ಸ್ ಈಗಾಗಲೇ ನೋಡಿ ಇವತ್ತು ತೈಲ ಎಮರ್ಜೆನ್ಸಿಯನ್ನು ಘೋಷಿಸಿಬಿಟ್ಟಿದೆ. ಅಂದ್ರೆ ನಮ್ಮ ದೇಶದ ಪಕ್ಕದಲ್ಲೇ ಇರತಕ್ಕಂಥ ಫಿಲಿಪ್ಪೀನ್ಸ್ ಇದೆಯಲ್ಲ, ಅದು ತೈಲ ಎಮರ್ಜೆನ್ಸಿ, ಆಯಿಲ್ ಎಮರ್ಜೆನ್ಸಿ ಘೋಷಿಸಿಬಿಟ್ಟಿದೆ. ಅದರ ಪರಿಣಾಮ ಅಲ್ಲಿ ಪಕ್ಕದಲ್ಲೇ ಇರತಕ್ಕಂಥ ಇಂಡೋನೇಷಿಯಾ ಆಗಲಿ ಅಥವಾ ಬಾಲಿ ದ್ವೀಪಗಳಾಗಲಿ, ಮಲೇಷಿಯಾ ಆಗಲಿ, ಹಾಗಾಗಿ ಜಕಾರ್ತಾ ಆಗಿರಲಿ ಅಥವಾ ಬರ್ಮಾ ಆಗಿರಲಿ, ಮ್ಯಾನ್ಮಾರ್ ಆಗಿರಲಿ, ಇಲ್ಲೆಲ್ಲವೂ ಕೂಡ ಇದೇ ತೈಲ ಎಮರ್ಜೆನ್ಸಿ ಬರುವಂಥ ಘೋಷಿಸುವಂಥ ದಿನ ದೂರ ಇಲ್ಲ. ಇವತ್ತು ಅಥವಾ ನಾಳೆ ಭಾರತವೂ ಕೂಡ ಘೋಷಿಸಿಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಅಲ್ಲೆಲ್ಲರಿಗಿಂತ 4 ಪಟ್ಟು 10 ಪಟ್ಟು ಹೆಚ್ಚು ಜನಸಂಖ್ಯೆ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು. ಅದನ್ನು ಹ್ಯಾಂಡಲ್ ಮಾಡೋದಷ್ಟು ಕಷ್ಟ ಅಲ್ಲ. ಹಾಗಾಗಿ ಈಗಲಾದು ವಿದೇಶಿ ನೀತಿಯನ್ನು ಅಭಿವೃದ್ಧಿಪಡಿಸಿಕೊಂಡು ಆಗಿರ್ತಕ್ಕಂಥ ತಪ್ಪುಗಳನ್ನು ಸರಿ ಮಾಡಿಕೊಂಡು ಅಂತಾರಾಷ್ಟ್ರೀಯ ಒಂದು ಮಾರುಕಟ್ಟೆಯಲ್ಲಿ ಭಾರತದವರಿಗೆ ಅನುಕೂಲ ಆಗಲಿಕ್ಕೆ ಏನು ಮಾಡಬೇಕು ಆ ಥರದ ನಡೆಯನ್ನು ನಡಿಬೇಕಾಗಿದೆ ಪ್ರಧಾನಿ ಮೋದಿ ಅವರು. ಅಥವಾ ಕೈಕಟ್ಟಿ ಕುಳಿತು ಎಮರ್ಜೆನ್ಸಿಯನ್ನು ಅನೌನ್ಸ್ ಮಾಡ್ತಾರಾ, ಕಾದ್ ನೋಡ್ಬೇಕಿದೆ. ಪವಿತ್ರ, ಥ್ಯಾಂಕ್ ಯು ಹಬೀಬ್ ತಮ್ಮೆಲ್ಲ ಮಾಹಿತಿಗಾಗಿ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.